ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಇನ್ಸ್ಟೆಂಟಾಗಿ ದಿಢೀರನೇ ಮಲ್ಟಿಗ್ರೈನ್ ನೀರು ದೋಸೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಿದ್ದೇನೆ. ಅದಕ್ಕೆ ನಾನು 1 ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ, ಮತ್ತು 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ, ಮತ್ತು 1 ಕಪ್ಪಿನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು ಇಲ್ಲಿ ಬೇಕಾದರೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಳ್ಬೋದು. ಮತ್ತು 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಶುಂಠಿಯನ್ನು ತಗೊಂಡಿದ್ದೇನೆ. ಮತ್ತು ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೇನೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ನಿಮ್ಮದು ಟೇಸ್ಟಿಗೆ ಅನುಗುಣವಾಗಿ ಹಾಕ್ಬೋದು. ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೇನೆ. ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು 1 ಲೋಟದಷ್ಟು ನೀರು ಹಾಕ್ತಿದ್ದೇನೆ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಆದರೆ ಇದು ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ಇದು ತೆಳ್ಳಗೆ ಮಾಡಬೇಕು. ನಾನು ಇನ್ನೊಂದು ಲೋಟದಷ್ಟು ನೀರನ್ನು ತಗೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೇನೆ ನೀರನ್ನು. ನೋಡಿ, ಎಷ್ಟು ಉಳಿದಿದೆ. ನಾನು 1 ಕಪ್ಪಿನಲ್ಲಿ ನಾನು 3/4 ಕಪ್ ತಗೊಂಡಿದ್ದೇನೆ. ಈಗ ಒಂದು ದೋಸೆ ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ. ಈಗ ಇದಕ್ಕೆ ನೀರು ದೋಸೆ ಯಾವಾಗಲೂ ಮಾಡುವಾಗ ಈರುಳ್ಳಿಯಲ್ಲಿ ಎಣ್ಣೆ ಸವರಬೇಕು, ಇಲ್ಲಾಂದರೆ ನೀರು ದೋಸೆ ಚೆನ್ನಾಗಿ ಬರಲ್ಲ. ಮತ್ತು ಪ್ರತಿಯೊಂದು ನೀರು ದೋಸೆ ಮಾಡುವಾಗ ಸಹ ಹಿಟ್ಟನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು. ಇಲ್ಲಾಂದರೆ ನೀರು ಮೇಲೆ ನಿಲ್ಲುತ್ತೆ, ಹಿಟ್ಟು ಕೆಳಗಡೆ ನಿಲ್ಲುತ್ತೆ. ಈ ರೀತಿ ದೋಸೆ ಹಾಕಬೇಕು. ಈಗ ಮುಚ್ಚಳ ಮುಚ್ಚಿದನ್ನು ಬೇಯಿಸಬೇಕು. 1-2 ನಿಮಿಷ ಬೇಯಿಸಿದ್ರೆ ಸಾಕು. ನೋಡ್ಕೊಳ್ಳಿ, ಇದು ಮಾಡಿ ನೋಡಿ. ಈ ರೀತಿ ಬಂದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬಂದು ಆದಮೇಲೆ ತೆಗಿಬೇಕು. ಈಗ ನೋಡಿ, ತೆಗ್ತಿದ್ದೇನೆ. ನಿಧಾನಕ್ಕೆ ತೆಗೀರಿ, ತೆಳ್ಳಗೆ ಇರೋದ್ರಿಂದ ಅರಿದು ಹೋಗುತ್ತೆ ನೀರು ದೋಸೆ. ಈಗ ಇನ್ನೊಂದು ದೋಸೆಯನ್ನು ಸಾಕ್ತಾ ಇದ್ದೇನೆ ಅದೇ ರೀತಿ. ಇದನ್ನು ಸಹ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ಇದನ್ನು ತೆಗಿತಾ ಇದ್ದೇನೆ ನೋಡಿ. ನಿಧಾನಕ್ಕೆ ತೆಗಿಬೇಕು, ಇಲ್ಲಾದರೆ ಕಿತ್ತೋಗುತ್ತೆ. ನೋಡಿ, ನೀರು ದೋಸೆ ಈಗ ರೆಡಿಯಾಗಿದೆ. ಥ್ಯಾಂಕ್ ಯು.